ಯಡಿಯೂರಪ್ಪನವರಿಗೆಲ್ಲ ಅವಮಾನ ಆಗಿತ್ತು, ಅಲ್ಲೇ ಸನ್ಮಾನ ಆಯಿತು ಅಂತೇಳಿ. ಇದು ನಮ್ಮ ಗೆಲುವಲ್ಲ, ಇದು ರಾಜ್ಯದ ಜನರ ಗೆಲುವು, ರೈತರ ಗೆಲುವು. ಇದು ಮತ್ತೆ ಈ ರೀತಿಯಾದಂತಹ ಪ್ರಸಂಗಗಳು ರಿಪೀಟ್ ಆಗಲೇಬಾರದು. ಯಾವುದೇ ಕಾರಣಕ್ಕೂ ರಿಪೀಟ್ ಆದರೆ ನೆನಪಿರಲಿ, ಈ ಪ್ರಸಂಗ ವಿಸ್ತಾರ ನ್ಯೂಸ್ ಬಿಡೋದಿಲ್ಲ. ಇದು ಒಂದು ಕಡೆ. ಮತ್ತೊಂದು ಕಡೆ ಪಂಚೆ ಉಟ್ಟ ರೈತನಿಗೆ ಜಿಟಿ ಮಾಲ್ನಲ್ಲಿ ಅಡ್ಡಿ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಪಂಚೆ ಧರಿಸಿದವರ ಪ್ರವೇಶಕ್ಕೆ ಸೂಚನೆ ಕೊಡೋದಕ್ಕೆ ರೆಡಿಯಾಗಿದ್ದ. ಎಲ್ಲವೂ ಕೂಡ ಸರ್ಕಾರ ಮಟ್ಟದಲ್ಲೇ ವಿಸ್ತಾರ ನ್ಯೂಸ್ ಸುದ್ದಿ ಫಲಶ್ರುತಿ ಕೊಟ್ಟಿದೆ. ಯಾವುದೇ ಥಿಯೇಟರ್ ಆಗಿರಲಿ, ಎಲ್ಲೇ ಆಗಿರಲಿ, ರೈತರನ್ನ ಅಡ್ಡಿಪಡಿಸೋದು ತಪ್ಪು. ಇಂಥವ್ರಿಗೆಲ್ಲ ಯಾವ ಸೂಚನೆ ಕೊಡಬೇಕು ನಮಗೆ ಗೊತ್ತಿದೆ, ನಾವು ಕೊಡ್ತೀವಿ. ವಿಸ್ತಾರ ನ್ಯೂಸ್ಗೆ ಸಚಿವ ಚಲುವರಾಯಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನ ಕೊಡಿಸ್ತೀವಿ ಸಂಬಂಧಪಟ್ಟವ್ರಿಗೆ. ಈ ರೀತಿ ಘಟನೆಗಳು ಮರುಕಳಿಸಬಾರದು ಅನ್ನೋ ರೀತಿಯಲ್ಲೂ ಕೂಡ ಕ್ರಮಕ್ಕೆ ನಾವು ಬದ್ಧರಾಗಿರ್ತೀವಿ. ಈ ಹಿಂದೆ ಕ್ಲಬ್ಗಳಲ್ಲೂ ಕೂಡ ಅಷ್ಟೇ ಶೂ ಧರಿಸುವುದು ಕಡ್ಡಾಯವಾಗಿತ್ತು. ಆದರೆ ವಿಧಾನಸಭೆಯಲ್ಲಿ ಆ ಬಗ್ಗೆ ಚರ್ಚೆಯನ್ನ ಮಾಡಿದ್ದು, ಜೊತೆಗೆ ರದ್ದು ಕೂಡ ಮಾಡಿದ್ವು. ಇದೀಗ ಈ ಪ್ರಸಂಗ ಆಗಿದೆ. ಈ ಪ್ರಸಂಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚೆ ಉಟ್ಟವರಿಗೆ ಎಂಟ್ರಿಯ ಬಗ್ಗೆಯೂ ಕೂಡ ನಾವು ಸೂಚನೆಯನ್ನ ಕೊಡ್ತೀವಿ. ಅವರವರೇನಾದ್ರು ರೂಲ್ಸ್ ಮಾಡ್ಕೊಂಡಿರ್ತಾರೆ, ಫೈನ್, ಇದ್ರ ಬಗ್ಗೆ ನಾವು ಅಧಿಕೃತವಾಗಿ ಸೂಚನೆಯನ್ನ ಕೊಡ್ತೀವಿ. ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆಯನ್ನ ಮಾಡಿ ಸಂಬಂಧಪಟ್ಟವರಿಗೆ ಸೂಚನೆಯನ್ನ ಹೊರಡಿಸ್ತೀವಿ, ಆದೇಶವನ್ನ ಹೊರಡಿಸ್ತೀವಿ ಅಂತ ಹೇಳಿ ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ. ಈ ಸಂಬಂಧ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಚಲುವರಾಯಸ್ವಾಮಿ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ನಿನ್ನೆ ರೈತರೊಬ್ಬರು ಜಿಟಿ ಮಾಲ್ಗೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಒಳಗಡೆಗೆ ಬಿಡೋದಿಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಅಲ್ಲಿನ ಸಿಬ್ಬಂದಿ ನಡ್ಕೊಂಡಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರಿದ್ದಾರೆ. ಸರ್, ನಿನ್ನೆ ಒಂದು ಘಟನೆಗೆ ತಮ್ಮ ರಿಯಾಕ್ಷನ್ ಏನು ಅಂತ? ಖಂಡಿತ ರೈತರಿಗೆ ಈ ಥರದ ಅವಮಾನ ಆಗುವಂಥ ಸಂಗತಿ ಯಾರು ಮಾಡಿದರೂ ತಪ್ಪೇ. ಹಿಂದೆ ಅನೇಕ ಕ್ಲಬ್ಗಳಲ್ಲಿ ಪಂಚೆ ಹಾಕೊಂಡು ಹೋಗಬಾರ್ದು ಅಂದಾಗ ನಾವು ಅಸೆಂಬ್ಲಿನಲ್ಲೇ ಚರ್ಚೆ ಆಗಿದೆ. ಚಪ್ಪಲಿ ಇಲ್ಲದಲ್ಲೂ, ಇದು ಶೂ ಇಲ್ಲದಲ್ಲೂ ಮತ್ತು ಪಂಚೆಲೂ ಹೋಗ್ಬೋದು ಅನ್ನೋದನ್ನು ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಹೇಳಿತು. ಇವತ್ತು ತಪ್ಪು. ಯಾವುದೇ ರಾಜ್ಯದಲ್ಲಿ ಅದೆಂಥದೇ ಥಿಯೇಟ್ರ್ ಆಗಲಿ, ರೈತರು ಬಂದಾಗ ಅವರಿಗೆ ಯಾವುದೇ ಈ ಥರದ ಮಾಡಬಾರ್ದು, ಅದು ತಪ್ಪಾಗುತ್ತೆ. ಅದಕ್ಕೇನು ಬೇಕೋ, ಯಾವ ಸೂಚನೆಯನ್ನು ಕೊಡಬೇಕೋ ಬಹುಶಃ ಅದು ಹೋಗುತ್ತೆ. ಸರ್, ಮೊನ್ನೆ ಕಳೆದ 15 ತಿಂಗಳ ಹಿಂದೆ ಮೆಟ್ರೋದಲ್ಲೂ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ಆಗಿತ್ತು. ಅವತ್ತು ಕೂಡ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗಿತ್ತು. ಅವತ್ತು ರೈತರಿಗೆ ಈ ರೀತಿಯಾದಂಥ ಒಂದು ಅಪಮಾನ ಆಗಿದ್ದು, ಇವತ್ತು ಕೂಡ ಒಬ್ಬ ರೈತರಿಗೆ, ಉತ್ತರ ಕರ್ನಾಟಕದಿಂದ ಬಂದಂತಹ ರೈತರಿಗೆ ಆ ಮಗ ಬೇಡ್ಕೊಂಡ್ರು ಕೂಡ ಒಳಗಡೆಗೆ ಬಿಡಲಿಲ್ಲ. ಅಂದರೆ ಇದಕ್ಕೆ ಕಟ್ಟುನಿಟ್ಟಾದಂಥ ಒಂದು ನಿಯಮಗಳನ್ನು ತರದೇ ಇದ್ದರೆ ಇದು. ನಾನು ಮೊನ್ನೆ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ. ಮುಖ್ಯಮಂತ್ರಿಗಳ ಜೊತೆ ಸೂಕ್ತವಾದಂಥ ಇದು ಯಾವುದೇ ಇನ್ನು ಮುಂದೆ ಮಡಗಿಸ್ದಂಗೆ ನೋಡ್ಕೊಳ್ಳೋದಕ್ಕೆ ಮಾಡ್ತೀವಿ ಸರ್ಕಾರ. ಇದಿಷ್ಟು ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರ ಒಂದು ಮಾತು. ಕ್ಯಾಮ್ರಾಮನ್ ಸತೀಶ್ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್, ಬೆಂಗಳೂರು. ಎಸ್, ಪಬ್ಲಿಕ್ ಕಾಲರ್ನ ನಾವು ತೆಗೆದುಕೊಳ್ಳುವಂತಹ ಸಮಯ ನೋಡಿ ವೀಕ್ಷಕರೇ. ಇದು ರೈತರ ಗೆಲುವು, ಇದು ನಿಮ್ಮ ಗೆಲುವು. ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಕಾಲರ್ ಒಬ್ಬರು ರೆಡಿಯಾಗಿದ್ದಾರೆ, ಶ್ರೀನಾಥ್ ಅಂತ ಹೇಳಿ. ಶ್ರೀನಾಥ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ಹೇಳಿ, ಮಾತಾಡಿ ಸರ್. ಮೊಟ್ಟ ಮೊದಲನೇದಾಗಿ ಫಕೀರಪ್ಪನಂತಹ ರೈತ ಕೂಲಿ ಕಾರ್ಮಿಕನಿಗೆ ಆಗಿರುವ ಅವಮಾನದ ಪರವಾಗಿ ಅವರ ಜೊತೆ ನಿಂತು ಹೋರಾಡಿ ನ್ಯಾಯ ಕೊಡಿಸಿದ ನಿಮ್ಮ ವಿಸ್ತಾರ ಟಿವಿ ಚಾನೆಲ್ನ ಎಲ್ಲಾ ಸಿಬ್ಬಂದಿಗೂ ನನ್ನ ವಂದನೆಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮಾತಾಡಿ, ಹೇಳಿ. ವಂದನೆಗಳು ಸರ್. ಈಗ ನನ್ನೊಂದು ಪ್ರಶ್ನೆ ಸರ್. ಯಾರು ಫಕೀರಪ್ಪ ಅವರು ರೈತ, ಬಡ ಕಾರ್ಮಿಕ, ಕೂಲಿ ಕಾರ್ಮಿಕ, ಪಂಚೆ ಉಟ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಬಿಟ್ಟಿಲ್ಲ ಒಳಗಡೆ ಮಾಲ್ ಅವರು. ಈಗ ಅದೇ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪಂಚೆ ಉಟ್ಕೊಂಡು ಹೋಗ್ತಾರೆ ಅದೇ ಮಹಲ್ಗೆ. ಈಗ ಅವ್ರನ್ನ ಬಿಟ್ಕೋಬಾರ್ದಲ್ವಾ ಸರ್ ಒಳಗಡೆ? ನೋಡ ದೃಷ್ಟಿಕೋನ ಸರಿ ಇಲ್ವಲ್ಲ ಶ್ರೀನಾಥ್ ಸರ್, ನೋಡ ದೃಷ್ಟಿಕೋನ ಸರಿ ಇಲ್ಲ. ಇವ್ರ ಕಣ್ಣಿಗೆ ಕ್ಲೀನ್ ಆಗಿರ್ಬೇಕು, ಶುಭ್ರವಾಗಿರ್ಬೇಕು, ಆ ರೈತ ಆಗಿರ್ಬಾರ್ದು ಅವ್ರಿಗೆ. ಹಂಗಿದ್ರೆ ಮಾತ್ರ. ಈಗ ನನ್ ಕ್ವಶನ್ ಕರೆಕ್ಟ್ ಇದೆಯಲ್ವಾ ಸರ್? ನಿಜ ನಿಜ ಸರ್, ಎಕ್ಸಾಕ್ಟ್ಲಿ. ನಿಮ್ ಕ್ವಶನ್ ಅಲ್ಲಿ ತಪ್ಪೇ ಇಲ್ಲ. ಇದು ನೋಡ ದೃಷ್ಟಿಕೋನ. ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಜಿಟಿ ಮಾಲ್ ಅಲ್ಲಿ, ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಅವ್ರಿಗೆ ಸ್ವಲ್ಪ ಗೊತ್ತಾಗಬೇಕಾಗಿತ್ತು.
ಅವ್ರಿಗೆ ಗೊತ್ತಾಗ್ಬೇಕಾಗಿತ್ತು. ಸಿದ್ದರಾಮಯ್ಯನವರು ಯಾವತ್ತು ಪ್ಯಾಂಟ್ ಹಾಕೊಂಡು ಎಲ್ಲೂ ಹೋಗಲ್ಲ, ಪಂಚೆ ಉಟ್ಕೊಂಡೇ ಹೋಗ್ತಾರೆ. ಈಗ ಮತ್ತೆ ಅವ್ರಿಗೆ ಮಾಲ್ನಲ್ಲೆಲ್ಲ ಬಿಟ್ಕೊತಾರೆ, 5 ಸ್ಟಾರ್ ಹೋಟೆಲ್ನಲ್ಲೆಲ್ಲ ಅಲೋ ಮಾಡ್ತಾರೆ. ಅಂದ್ರೆ ಮಹಾಲ್ಗಳಿರೋದು, 5 ಸ್ಟಾರ್ ಹೋಟೆಲ್ಗಳಿರೋದು ದುಡ್ಡಿರೋರಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಕೂಲಿ ಬಡ ಕಾರ್ಮಿಕರಿಗೆ ಅಲ್ಲ. ದುಡ್ಡಿಲ್ದಲೇ ಇರೋರಿಗೆ ಅಲ್ಲಿ ವ್ಯಾಲ್ಯೂ ಇಲ್ಲ. ದಯಮಾಡಿ ಇನ್ನು ಮುಂದಾದ್ರೂ ಈ ಕರ್ನಾಟಕ ರಾಜ್ಯ ಸರ್ಕಾರದವರು ಎಚ್ಚೆತ್ಕೊಂಡು ನಿಮ್ಮ ಈ ಟಿವಿಯಿಂದ ಏನು ನೀವು ಇದು ಮಾಡಿದೀರಾ ಸರ್, ಅದನ್ನ ನೋಡಿ ಅದನ್ನಾದ್ರೂ ಅವರು ಎಚ್ಚೆತ್ಕೊಂಡು ಕಲಿತು ನಮ್ಮ ಎಲ್ಲ ಬಡ ಕೂಲಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಲಿ ಅಂತ ನಾವು ನಿಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ ಸರ್, ಖಂಡಿತ ಆ ಕೆಲಸ ನಾವು ಕೂಡ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೀನಾಥ್ ಸರ್. ಸಿದ್ಲಿಂಗ್ ಸ್ವಾಮಿ ಅಂತ ಹೇಳಿ ಹಾವೇರಿಂದ ಕಾಲ್ ಮಾಡಿದ್ದಾರೆ. ಸಿದ್ಲಿಂಗ್ ಸ್ವಾಮಿಯವರೇ ನಮಸ್ಕಾರ. ಸಿದ್ಲಿಂಗ್ ಸ್ವಾಮಿಯವರೇ ನಮಸ್ಕಾರ. ಎಸ್, ಕರೆ ಕಟ್ಟಾಗಿದೆ. ಮತ್ತೊಂದು ಕಡೆ ಈಗಷ್ಟೇ ನಾನು ಗಮನಿಸ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆಯಂತೆ. ಅಂದರೆ ಯಾವ ವಿಡಿಯೋ ಅಂತಂದರೆ, ಫಕೀರಪ್ಪನವ್ರನ್ನ ಮಾಲ್ ಒಳಗಡೆ ಬಿಟ್ಟಿದ್ರಂತೆ. ಅವ್ರು ಆರಾಮಾಗಿ ಮಾಲ್ ಒಳಗಡೆ ಟೀ ಕಾಫಿ ತಿಂಡಿಯನ್ನು ಕುಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ಇದೆಲ್ಲವೂ ಕೂಡ ಸುಳ್ಳು ಅಂಥೇಳಿ ವೈರಲ್ ಆಗ್ತಾ ಇದೆಯಂತೆ. ನವೀನ್ ಅವ್ರ ಹತ್ರ ವಿಡಿಯೋ ಇದೆ, ನಾನು ಇಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನವೀನ್ ಅವರೇ ಕೊಡಿ, ಅದು ಯಾವುದು ವಿಡಿಯೋ ತೋರಿಸೋಣ, ಅದು ಕೊಡಿ ಸರ್. ಇದೇ ವಿಡಿಯೋ ನೆಟ್ಕೊಂಡು ನೋಡಪ್ಪ, ಸುಮ್ಮನೆ ನಾನು ವೈರಲ್ ಮಾಡ್ತೀನಿ, ಸುಮ್ಮನೆ ಆಗದೆ ಇರೋರೇ ಎಲ್ಲ. ಏನು ಅದು ಯಾರೋ ಒಬ್ರು ಯಾರೋ ತಾತ ಮಗಳು ಇರ್ಬೇಕು, ಅವರು ಒಳಗಡೆ ಬಿಟ್ಟಿದೀವಿ. ಕ್ಯಾಮ್ರಾ ಜೂಮ್ ಮಾಡಕ್ಕೆ ಹೇಳ್ತೀನಿ ನಾನು. ನೋಡಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆಯಂತೆ. ಇದರಲ್ಲಿರೋರು ಕಾಣಿಸ್ತಾ ಇದೆಯಾ ಲೈಟ್ ಸ್ವಲ್ಪ? ಎಸ್, ನೋಡಿ ಈ ವಿಡಿಯೋದಲ್ಲಿ ಇಲ್ಲಿ ನೋಡಿ ಈ ಕಡೆ ಕಾಣಿಸ್ತಾ ಇದೆ, ಒಬ್ಬ ಮಗಳ ಜೊತೆ ಒಬ್ಬ ತಂದೆ ತಾತ ಇದ್ದಾರೆ ಜೊತೆಲಿ. ಅವರು ಫಕೀರಪ್ಪನವರು, ಅವ್ರನ್ನ ಒಳಗೆ ಬಿಟ್ಟಿದ್ದಾರೆ, ಇವರು ಸುಳ್ಳಾಡ್ತಾ ಇದ್ದಾರೆ ಅಂತೇಳಿ ಈ ರೀತಿಯಾಗಿ ವೈರಲ್ ಮಾಡಿರೋದು ವಿಡಿಯೋನ ನೋಡಿ, ಗಮನಿಸಿ. ಇದು ಫೇಕ್ ವಿಡಿಯೋ. ಇಲ್ಲಿ ಈ ವಿಡಿಯೋದಲ್ಲಿ ಇರೋದು ಫಕೀರಪ್ಪನವ್ರು ಅಲ್ಲ, ಅಲ್ಲಿರೋದು ಯಾರೋ ಬೇರೆ, ಯಾರೋ ಆಗದೇ ಇರೋರು ಈ ರೀತಿಯಾಗಿ ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಯಾರ್ಗ ನಿಮ್ಮ ಸ್ನೇಹಿತರು ಕಳಿಸಿದ್ದ ಇದು ವಿಡಿಯೋ? ಹೌದೌದು, ಈ ತರ ಆಗ್ತಾ ಇದೆ ನೋಡಿ ಅಂತಂದ್ರು. ಇಲ್ಲೇ ಇದೀವಿ, ವಿಸ್ತಾರದಲ್ಲಿ ಮಾತಾಡ್ತೀವಿ ಅಂತ. ನೋಡಿ, ಒಳ್ಳೇದು ಮಾಡೋದಕ್ಕೆ ಹೋದ್ರೆ ಹಿಂಗೆ ಜನ ಸಹಿಸೋದಿಲ್ಲ. ಅನುಭವ ಇದೆ ಅಂತ ಅನ್ಕೋತೀನಿ ನಾನು ನಿಮಗೆ. ಯಾಕೆಂದ್ರೆ ನೀವು ಕೂಡ ಮೀಡಿಯಾದಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೂ ಒಂದು ಅನುಭವ ಇರುತ್ತೆ ಅದರದ್ದು. ಅದೇ ಆ ಕಡೆಯಿಂದ ರಿಯಾಕ್ಷನ್ ಏನು ಬಂದಿಲ್ಲ, ಏನಾದರೂ ಹೇಳ್ಬೇಕಲ್ಲ ಸರ್. ಅಂದರೆ ಈ ಕಡೆ 100% ಜನಕ್ಕೂ ಗೊತ್ತೆ, ಎಲ್ಲರಿಗೂ ಗೊತ್ತು ಆ ಕಡೆಯಿಂದಾನೇ ತಪ್ಪಾಗಿದೆ ಅಂತ. ಸೊ ಇವ್ರ ಮೇಲೆ ಏನಾದ್ರು ತಪ್ಪು ತೋರಿಸ್ಬೇಕಲ್ಲ, ಈಗ ಅವ್ರು ಸರಿ ಅಂತ ಪ್ರೂವ್ ಮಾಡೋಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರಾಮಕೃಷ್ಣ ರೆಡ್ಡಿ ಅಂತ ಹೇಳಿ ಬೆಂಗಳೂರಿಂದ. ರಾಮಕೃಷ್ಣ ರೆಡ್ಡಿ ಅವರೇ ನಮಸ್ಕಾರ. ರಾಮಕೃಷ್ಣ ಅವರೇ ನಮಸ್ಕಾರ. ನಮಸ್ಕಾರ. ಮಾತಾಡಿ ಹೇಳಿ. ನೋಡಿ ಸರ್, ಈ ತರ ಈಗ ನಾನು ಒಂದೇ ಮಾತಲ್ಲಿ ಹೇಳೋದಾದ್ರೆ, P1 ಇಂದ ಹಿಡಿದು ರಾಷ್ಟ್ರಪತಿವರೆಗೂ ಸಂಬಳ ಕೊಡೋದು ಭೂತಾಯಿ. ಹೌದು. ಆ ಭೂತಾಯಿ ಕಷ್ಟ ಪಡೋರು ನಮ್ಮ ರೈತರು. ನಮ್ಮ ರೈತರಿಗೆ ಬೆಲೆ ಇಲ್ಲ ಅಂದ್ರೆ ನಿಜ. ಹೆಂಗೆ ಸರ್? ನೀವು ವಿಸ್ತಾರ ಟಿವಿನವರು ಬಹಳ ಗ್ರ್ಯಾಂಡ್ ಆಗಿ ಮಾಡಿದ್ದೀರಾ. ಅವರು ಮಾತಾಡ್ತಾವ್ರಲ್ಲ, ಚಂದನ್ ಶರ್ಮಾ ಅವರು. ಆಮೇಲೆ ಈಗ ಈ ಇದಕ್ ಹೋಗ್ತಾರಲ್ಲ ಸರ್ ಮಾಲ್ಗೆ, ಈಗ ಈ ಲೇಡೀಸ್ ನೋಡಿ ಎಲ್ಲ ತುಂಡು ಬಟ್ಟೆ ಹಾಕೊಂಡು ಹೋಗ್ತಾರೆ, ಅಂತವ್ರನ್ನ ಬಿಡ್ತಾರೆ ನೋಡಿ, ಅಂತವ್ರನ್ನ ಬಿಡ್ತಾರೆ. ಈ ಪಂಚೆ ಕಟ್ಕೊಂಡು ಹೋಗೋ ರೈತರನ್ನ ರೈತನಿಗೆ ಹಿಂಗ್ ಮಾಡ್ತಾರೆ ನೋಡಿ, ಹಿಂಗ್ ಮಾಡ್ತಾರೆ ನೋಡಿ ಸರ್. ಈಗ ನನ್ನ ಇದೇನಂದ್ರೆ, ನೀವು ಇಷ್ಟೇ ಸಾಹಸ ಮಾಡಿದ್ದೀರಾ ಅಂತ ಮಾಲ್ಗೆ ಹೋಗ್ಬೇಕಾದ್ರೆ ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಪಂಚೆ ಕಟ್ಕೊಂಡು ಸೀರೆ ಉಟ್ಕೊಂಡೆ ಹೋಗ್ಬೇಕು ಸರ್. ಆ ತರ ಮಾಡ್ಬೇಕು, ಅದಲ್ವಾ? ಅದು ಯಾವ್ದು ಇರಲ್ಲ. ಈಗ ಹುಡುಗಿರ್ ನೋಡಿ ಅರ್ಧೋಗಿರೋ ಬಟ್ಟೆಗಳೇ ಹಾಕೊಂಡು ಹೋಗ್ತಾರೆ, ಅವ್ರನ್ನ ಬಿಡ್ತಾರೆ ಹುಡುಗರನ್ನ. ಆ ಜೀನ್ಸ್ ಪ್ಯಾಂಟ್ಗಳ ಕೆಳಗೆ ಮೇಲೆ ಎಲ್ಲ ಕಿತ್ತಾಕೊಂಡು ಅಂತವ್ರನ್ನ ಬಿಡ್ತಾರೆ. ಅದೇ ರೈತ ಪಂಚೆ ಉಟ್ಕೊಂಡೋದ್ರೆ ಓಲ್ ಅಂತ ವಯಸ್ಸು ಇದೆಯಾ ಅವನು ಮೇಲಕ್ಕೆ ಪಂಚೆ ಕಟ್ಕೊಂಡು ಹೋದ ಅಂತ ಹೇಳಕ್ಕೆ? ಆಯಮ್ಮ ಯಾರು ಹೇಳಿದ್ರೆ ಅಶೀಲತವಾಗಿದೆಯಾ ಅಂತ. ಆ ವಯಸ್ಸು ಇದೆಯಾ ಸರ್? ನೋಡಿ ಸರ್, ಈ ತರ ನೀವು ಇದು ಮಾಡಿ ಸರ್. ಖಂಡಿತ ಪ್ರಯತ್ನ ಮಾಡೋಣ. ಓಕೆ ಸರ್. ಬದಲಾದ್ರೆ, ಆ ರೀತಿಯಾಗಿ ಬದಲಾದ್ರೆ, ಫಸ್ಟ್ ಐಡಿಯಾ ಕೊಟ್ಟಿದ್ ನೀವೇ, ನಿಮಗ್ ದೊಡ್ಡ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್
ಎಸ್, ಮತ್ತೊಂದು ಕಡೆ ಪ್ರತಾಪ್ ಅಂತೇಳಿ ದಾಬಸ್ಪೇಟೆಯಿಂದ ಫೋನ್ ಮಾಡಿದ್ದಾರೆ. ಪ್ರತಾಪರೇ ನಮಸ್ಕಾರ. ಪ್ರತಾಪರೇ, ಎಸ್, ಕರೆ ಕಟ್ಟಾಗಿದೆ. ನವೀನ್ ಅವರೇ, ಈಗಾಗಲೇ ಮಾತಾಡ್ತಾ ಇದ್ದೆ, ಮೀಡಿಯಾದಲ್ಲಿ ಇದೀರಿ, ಅನುಭವ ಆಗಿರುತ್ತೆ ಈ ಥರದ್ದೆಲ್ಲ ಫೇಕ್ ವಿಡಿಯೋಗಳು ಹಾಕಿ ಅಂತೇಳಿ. ಸೊ ಅವರು ಕರೆ ಮಾಡಿದ ತಕ್ಷಣ ನೀವು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ಹೆಲ್ಪಿಗೆ ಬಂದಿದ್ರಿ. ಸೊ ಆ ಟೈಮಲ್ಲಿ ಏನು ಅನ್ನಿಸ್ತು ನಿಮಗೆ ಅಂತೇಳಿ ಎಕ್ಸಾಕ್ಟಾಗಿ? ಅವರು ಬಂದು ಒಂದು ಸಾರಿನಾದ್ರು ಕೇಳಿಸೋಂಥ ಪ್ರಯತ್ನ ನೆನ್ನೆನೇ ಆಗ್ಬಿಟ್ಟಿದ್ರೆ, ಅವ್ರು ಸಾರಿ ಕೇಳ್ಬಿಟ್ಟಿದ್ರೆ ಇಷ್ಟೊಂದು ದೂರ ಬರ್ತಾನೆ ಇರಲಿಲ್ಲ ಅನ್ಸುತ್ತೆ. ಖಂಡಿತ ಸರ್, ಅಲ್ವಾ? ತಲೆ ಕೆಡ್ಸ್ಕೊಂತ ಇರ್ಲಿಲ್ಲ, ಸಾರಿನೇ ಕೇಳಲಿಲ್ಲ ಅವರು, ಏನು ಮಾಡ್ಲೇ ಇಲ್ಲ ಅವರು. ಹಂಗಾಗೇನೆ ಇದು ಎಲ್ಲ ಮುಗ್ದೋಗಿರ್ತಿತ್ತು. ಒಂದು ಚಿಕ್ಕ ಕ್ಷಮಿಸಿ ಅಥವಾ ಇಂಗ್ಲೀಷಲ್ಲಿ ಸಾರಿ ಅಂದ್ಬಿಟ್ಟಿದ್ರೆ ಮುಗ್ದೋಗಿರ್ತಿತ್ತು. ಇಲ್ಲ ಅಂದ್ರೆ ಫಕೀರಪ್ಪನವರೇ ಕ್ಷಮಿಸಿ ಅಂತ ಹಿಂಗೆ ಕೈ ಮುಗ್ದಿದ್ರು ಆಗಿರ್ತಿತ್ತಲ್ಲ ಅಟ್ಲೀಸ್ಟು. ಹೌದು, ಇಷ್ಟು ದೂರ ಬರ್ತಾನೆ ಇರಲಿಲ್ಲ. ಇವತ್ತು ಯಾರು ಕನ್ನಡ ಪರ ಸಂಘಟನೆಗಳು, ಮಾಧ್ಯಮಗಳು, ನಿಮ್ಮ ವಿಸ್ತಾರ ನ್ಯೂಸ್ ಇಷ್ಟೊಂದೆಲ್ಲ ಆಗ್ತಾನೆ ಇರಲಿಲ್ಲ, ಇಶ್ಯೂನೇ ಆಗ್ತಾ ಇರಲಿಲ್ಲ. ಅವಾಗ ಕ್ಷಮೆ ಕೇಳಿದರೆ ಕ್ಷಮಿಸಿದ್ರೆ ನಾವು ದೊಡ್ಡವರೇ ಆಗ್ತೀವಲ್ಲ. ಹೌದು, ಕ್ಷಮೆ ಕೇಳಿದಾಗ ಕ್ಷಮಿಸಿದ್ರೆ ದೊಡ್ಡವರೇ ಆಗ್ತೀವಲ್ಲ. ಫಕೀರಪ್ಪನವರೇ, ಈಗ ಏನು ಅನಿಸ್ತಾ ಇದೆ ಈ ಕ್ಷಣದಲ್ಲಿ ನಿಮಗೆ? ಅವರು ಕರೆ ಮಾಡ್ತಾ ಇದ್ದಾರೆ, ರಾಜ್ಯದ ಮೂಲೆ ಮೂಲೆಯಿಂದ ಕಾಲ್ ಮಾಡ್ತಾವ್ರೆ. ಫಕೀರಪ್ಪನವ್ರ ಜೊತೆ ನಾವಿದ್ದೀವಿ ಸಪೋರ್ಟ್ಗೆ. ಅಲ್ರಿ, ಈಗ ಒಳ್ಳೆ ಕೆಲಸ ಕಾರ್ಯಕ್ರಮ ನಡೆಯಕೈತ್ರಿ, ಮನಸ್ಸಿಗೆ ಒಂಥರ ಖುಷಿ ಅನಿಸ್ತತಿ, ಸಮಾಧಾನ ಆಗಿದೆ. ಆಗತ್ರಿ. ನಿನ್ನೆ ಒಂದ್ ಸ್ವಲ್ಪ ಅವಮಾನ ಆಗಿತ್ತು, ಇವತ್ತು ಇಷ್ಟು ಸನ್ಮಾನ ಬರ್ತಾ ಇದೆ ಇವತ್ತು. ಆಗಿತ್ರಿ. ನಿನ್ನೆ ಬಾಳ ಸಂಕಟ ಆಗಿತ್ತು. ಚಂದ್ರಪ್ಪನ ಹೆಂಗ ದಿಷ್ಟಾಗ ಅಮ್ಮ ಅಜ್ಜಗ ದಿಷ್ಟಿ ತೆಗಿ ಅಂತಂದು ಹೇಳ ಚಂದನ್ ಸರ್. ಚಂದನ್ ಸರ್ ಅಂತ. ಹೂನಪ್ಪ. ಈಗ ನಿಮ್ಗೆ ಏನ್ ಅನ್ಸುತ್ತೆ ಇವಾಗ? ನಮಗೆ ಚಲೋ ಅನಿಸ್ತತಪ್ಪ. ಯಪ್ಪ, ನಾವು ಇದನ್ನ ನೋಡಿದ್ದಿಲ್ಲಪ್ಪ, ಹಿಂದೆಂದು ನೋಡಿದ್ದಿಲ್ಲ. ನೀವು ಬಂದಿದ್ರಾ ಬೆಂಗಳೂರಿಗೆ? ಇದೇ ಫಸ್ಟ್ ಟೈಮ್ ಹಿಂಗೆ ಬಂದಿದ್ವಪ್ಪ. ಯಾವಾಗ ಎಲ್ಲೆಲ್ಲಿ ಸುತ್ತಾಡ್ಸಿದ್ರಿ ಬೆಂಗಳೂರು? ಅವಾಗ ಅಂದ್ರೆ ಅಲ್ಲಿ ನಮ್ಮ ತಂಗಿ ಮನೆ ಇದೆ ದೇವನಹಳ್ಳಿ, ಅಲ್ಲಮ್ಮ ಹೋಗಿ ಬಂದಿದ್ವು. ಅದಾದ್ಮೇಲೆ ಚಿಕ್ಕಪೇಟೆಲಿ ಒಂದೆರಡು ಸರಿ ಚಿಕ್ಕಪೇಟೆಗೆ ಹೋಗಿ ಬಂದಿದ್ದು ಅಷ್ಟೇ. ಬಟ್ ಜಾಸ್ತಿ ಎಲ್ಲೆಲ್ಲಿ ಸುತ್ತಾಡ್ಸಿದ್ರಿ ತಂದೆ ತಾಯಿನ ಬೆಂಗಳೂರಲ್ಲಿ? ಅದೇ ಈಗ ಸುತ್ತಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಫಸ್ಟ್ ಟೈಮೇ. ಅಯ್ಯೋ, ನಿನ್ನೆನೆ ಇನ್ನೊಂದು ಸಿನಿಮಾಕ್ಕೆ ಹೋಗೋಣ, GT ಮಾಲ್ ಸಿನಿಮಾ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಇವತ್ತೊಂದು ದೇವ್ರ ಗುಡಿಗೆ ಹೋಗೋಣ ಎಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ನೋ ತರ ಇತ್ತು. ಬಂಡೆ ಮಕ್ಕಳು ಅಂದ್ರೆ ಮಾಲ್ಗಿದೆ ಫಸ್ಟ್ ಟೈಮ್? ಹೌದೌದು, ಮಾಲ್ಗೆ ಇದೆ ಫಸ್ಟ್ ಟೈಮ್ ಇವ್ರಿಗೆ. ಅದೇ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇವರು ಪಂಚದವ್ರು ನಲೋ ಮಾಡಲ್ಲ ನನಗೆ. ನಾನು ಇಮಿಡಿಯೇಟ್ ಆಗಿ ಮತ್ತೆ ಇವ್ರಿಗೆ ಹೆಂಗೆ ಕರ್ಕೊಂಡು ಹೋಗೋದು? ಈಗ ಬೇರೆ ಬೇರೆ ಮಾಲ್ ಹಿಂಗೆ ಐತಾ ಅಥವಾ ಇಲ್ಲ ಅಷ್ಟ ಇರೋದಾ ರೂಲ್ಸ್ ಅಂತ? ಇನ್ನು ಮುಂದೆ ಇರಲ್ಲ ಬಿಡಿ, ಇನ್ನು ಮುಂದೆ ಇರೋದಿಲ್ಲ. ಫಕೀರಪ್ಪನವ್ರು ಎಂಟ್ರಿ ಕೊಡ್ತಿದ್ದಂಗೆ VIP ಟ್ರೀಟ್ಮೆಂಟ್. ಪಂಚವ್ರು ಯಾರೇ ಬಂದ್ರು ಕೈ ಮುಗಿದು ಕರ್ಕೊಬೇಕು, ಹಂಗ ಕೈ ಮುಗಿದು ಕರ್ಕೊಬೇಕು. ಗೊತ್ತಲ್ಲ ಇವಾಗ ಫಕೀರಪ್ಪನವ್ರು. ಅವ್ರ ಪಾಪ ಇದನ್ನ ಕೇಳಿದ್ರಲ್ರಿ, ನಮ್ಮದು ತಪ್ಪಾಗೈತ್ರಿ, ನಮ್ಮ ಮಾಲಕರು ಮಾಡಿರೋ ಇದಕ್ಕೆ ನಾವು ತಪ್ಪಾಗೈತಿ ಅಂತ ನಾವು ಚೆನ್ನಾಗಿ ಕೇಳ್ಕೊಂತೇವೆ. ಮುಂದೆ ಯಾವಾಗ ಹಿಂಗ ನಡಿದಂಗ ನಾವು ನೋಡ್ಕೊಂಡು ಹೋಗ್ತೀವಿ ಅಂತಂದು ಪಾಪ ಕೈ ಕೊಟ್ಟು ಇದನ್ನ ಮಾಡಿ ತಪ್ಪಾಗಿ ಒಂದು ಹೂವಿನ ಮೇಲೆ ಹಾಕಿ ಸನ್ಮಾನ ಮಾಡಿ ಹೂವಿನ ಮೇಲೆ ಹಾಕಿದ್ರ ಅದನ್ನೆಲ್ಲ ಮೊದ್ಲು ಮಾತಾಡಿ ಆಮೇಲೆ ಟವಲ್ ಹಾಕಿ ಆಮೇಲೆ ಹೂವಿನ ಮೇಲೆ ಹಾಕಿ ಆಮೇಲೆ ಮ್ಯಾಲೆ ಅಲ್ಲಿ ಯಾರ ಕೆಂಪ್ ಹಾಕಿದ್ರೆ ಅವ್ನು ನೋಡ್ಲೇ ಇಲ್ಲ ಯಾರು ಹಾಕಿದ್ರು ಅಂತ. ಏನ್ ಜನ ಹಂಗ ಭಯಂಕರ ಮುಂದೆ ಆಮೇಲೆ ಮತ್ತ ಅದನ್ನ ದೂಡಿ ಕೆಡಿಗಿಡಿಯೋರು ಅಂತಂದ್ರೆ ಅವ್ರು ಕೈ ಹಿಡ್ಕೊಂಡ್ ಅಲ್ಲಿ ಮಟ್ಟ ಕರ್ಕೊಂಡ್ ಹೋದ್ರು. ನಾನು ಅವ್ರ ಕೈ ಬಿಡ್ಬಾರ್ದು, ಪಾಪ ಅಲ್ಲಿದ್ದು ಇಲ್ಲಿಗೆ ಇದು ಮಾಡ್ಕೊಂಡ್ ಬಂದಾರ ಅಂತಂದ ಅವ್ರು ಕೂಡ ಬೆನ್ನ ತಿಂದು ಹೋಗ್ಬೇಕಂದ್ರೆ ಇವ್ರು ಜವಾಬ್ದಾರಿ ಅಲ್ವಾ ಫಕೀರಪ್ಪನವರೇ? ಹೋಗ್ಬೇಕಂತಂದ ಹೇಳಿ ಅವ್ರ ಹಿಂದ್ಗುಟ ಹೋದ್ರಿ. ಆದ್ರ ಜನ ಇದು ಟಿವಿ ತಕ್ಕನಾರ ಚಾನಲ್ ಮಂದಿ ದಿಕ್ ದೆಪ್ಸ್ಬಿಟ್ರು. ಅವ್ರ ಅತಟಕ್ ನಾವು ಅತಟಕ್ ಆಗೇ ಬಿಟ್ವಿ. ಹಾಗಾತಿಗೆ ಆಮೇಲೆ ನಾನೆಲ್ಲ ನನ್ನ ನೋಡ್ಕೊಂಡ್ ಅವ್ರು ಮಾಲ್ಕಾರ ಬಂದ್ರ ಬಂದಿಂದೆ ಅವ್ರನ್ನ ಹೇಳ್ಕೊಡುವಲ್ರಿ ಜನ. ಕಚೇರಿ ಪುಚೇರಿ ಅನ್ಕಂತ ಬರೀ ಟಿವಿ ಏನಂದ್ರಿ ಏನ್ ಬಿಟ್ರಿ ಏನ್ ಹೇಳ್ದ 3 ಸತಿ ಹೇಳಕ್ ಹೋಗಿ ಸುಮ್ಮ ಅವನು ಕಡೆಗೆ ಒಂದ್ ಸ್ವಲ್ಪ ಹಳ ಹತ್ಗಾತ. ಎಷ್ಟು ಅಂತ ಉತ್ತರ ಕೊಡ್ತೀರಿ ನೀವು ಅಲ್ವಾ? ಅವರು ದೂರ ನಿತ್ಕೊಂಡವಪ್ಪ ನಮ್ಮನ್ನ ಕೇಳ ತಮ್ಮ ತಿಂದ ಹಂಗ ನನಗೆ ಆಗೋದಲ್ ಬಿಡುತ್ತಾ ನನ್ ತೆಲಿ ಕಚ್ಚೈತಿ ದೂರ ಸರ್ಕಂದಿದ್ನಪ್ಪ. ಆಮೇಲೆ ಅವ್ರು ಹೇಳಿದಾರೆ ಆತ್ರಿ ನಾವ್ರ ಪರವಾಗಿ ನಾವು ಸಮಯ ಕೇಳ್ತಾವೆ, ಇನ್ನು ಮುಂದೆ ಹಿಂಗೆ ನಡಿ ಬಿಡ್ದಂಗ ನೋಡ್ಕೊಂತಾವೆ
ಒಂದು ಹಂಗ ಹಿಂದಕ್ಕೆ ಸರ್ಕಂದಂಗ ಆತ ಅವ್ರ ಹಿಂದಕ್ಕೆ ಸರ್ದ್ ಹಾಕಿದಾರ ನೋಡಿ ಟವಲ್ ಹಾಕತ್ತಿಗೆ ಖುಷಿ ಆತಪ್ಪ, ಚಲೋ ಆತು, ಒಳ್ಳೇದಾತು. ಮತ್ ನಿನ್ನೆ ಒಳ್ಳೆಯವ್ರಿಗೆ ಯಾವತ್ತಿದ್ರು ಆಕತ್ತಪ್ಪ, ಒಳ್ಳೇದಾಕ. ನಿಜ ನಿಜ. ಆಮೇಲೆ ಮತ್ತೆ ಕೇಳಿದ್ರಿ ಅಲ್ಲಪ್ಪ ಅವರು ಹೇಳಿದವ್ರಿಗೆ ಕೆಲಸದಿಂದ ಕಡೆ ತೆಗಿತಾರಂತ ಸುದ್ದಿ ಗೊತ್ತಾತ. ಆಗ ಮತ್ತೆ ಅವ್ರಿಗೆ ಚಾನಲ್ನಾಗ ಹೇಳಿದ್ವಿ, ಬೇಡ್ರಿಪ್ಪ ನಮ್ಮ ಸಲುವಾಗಿ ನಾವು ಅವ್ರಿಗೆ ಹೋಗಿ ಈಗ 2 ಮಕ್ಳು ಇದ್ರೆ ಅವ್ರು ಕೆಲಸ ಮಾಡಿ ಬಂದಾಗ ಅದ್ರ ಆಶ್ರಮದಲ್ಲ 2 ಮಕ್ಕಳು ಶಾಲೆಗೆ ಕಲಿಸ್ತಿರ್ತಾರೆ. ನಿಜ ನಿಜ ನಿಜ. ಅದಕ್ಕೆಲ್ಲ ನಾವು ಈಗ ಪಾಪ ಅನಾಸ್ತಿ ಅವ್ರ ಜೀವನಕ್ಕೆ ತೊಂದರೆ ಮಾಡಿಬಿಡ್ತವೆ, ಅವ್ರನ್ನ ತೆಗಿಬೇಡ ಅಂತ ಅನ್ರಿ. ನಿಜ ನಿಜ ನಿಜ. ಬೇಡ ನೋಡಿ ಎಂತ ಆಲೋಚನೆ, ಒಬ್ಬರು ರೈತರಿಗೆ ಇದೇ ರೀತಿಯಾದಂತ ಆಲೋಚನೆ ಇರುತ್ತೆ ಯಾವತ್ತಿದ್ರು. ಅವ್ರಿಗೆ ಈ ರೀತಿಯಾಗಿ ಅವಮಾನ ಮಾಡ್ತಾರೆ ಅಂತಂದ್ರೆ ಏನ್ರಿ ಸ್ವಾಮಿ ಇದು? ನೋಡಿ ಅವಮಾನ ಮಾಡಿದ್ರು ಅವ್ರನ್ನ ಬಿಡೋದಿಲ್ಲ, ಕೆಲ್ಸದಿಂದ ತೆಗ್ದಾಕ್ಬಿಡ್ತೀವಿ ಅಂತ ಹೇಳಿದ್ರಂತೆ. ಅದಕ್ಕೆ ಫಕೀರಪ್ಪನವ್ರು ಹೇಳಿದ್ದು, ಬೇಡ, ಅವ್ರ ಪಾಪ ಒಂದು ಕುಟುಂಬನ ಸಾಕ್ತಾ ಇರ್ತಾರೆ, ಮಕ್ಕಳು ಮರಿಗಳಿರ್ತವೆ, ದಯವಿಟ್ಟು ಕೆಲಸದಿಂದ ತೆಗಿಬೇಡಿ, ಬಿಟ್ಬಿಡಿ ಅಂತ ಕೇಳ್ಕೊಂಡಿರುತ್ತೆ. ಇದು ರೈತರ ಮನಸ್ಥಿತಿ, ರೈತರ ಮನಸ್ಸು ಅಂತಂದ್ರೆ ಇದೇನೆ. ಎಸ್, ಕರೆ ಮಾಡಿ ಮಾತನಾಡಿ. ಜೊತೆಗೆ ಮೊದಲನೇ ಕಾಲರ್ ಈ ಕ್ಷಣಕ್ಕೆ ಹೇಮಗಿರಿ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ಹೇಮಗಿರಿ ಅವರೇ ನಮಸ್ಕಾರ. ನಮಸ್ತೆ ಸರ್, ಮಾತಾಡಿ. ವಿಸ್ತಾರ ಟಿವಿಗೆ ಫಸ್ಟ್ ಯಾಕೆಂದ್ರೆ ಈ ಪ್ರೋಗ್ರಾಮ್ ಅನ್ನ ನೀವು ಒಬ್ಬರೇ ನಡೆಸ್ಕೊಡ್ತಾ ಇದ್ರಿ ಈಗ. ಪಾಪ ಫಕೀರಪ್ಪನವ್ರ ಜೊತೆಗೆ ನಾವು ನಿರಂತರವಾಗಿ ಬೆಳಗ್ಗೆಯಿಂದನೂ ಕೂಡ ಇದೀವಿ. ಅವರು ಕೂಡ ನಮ್ ಜೊತೆಲೇ ಇದ್ದಾರೆ ಫಕೀರಪ್ಪನವ್ರು ಬೆಳಗ್ಗೆ. ಹೌದೌದು. ಅವ್ರು ಇನ್ನೂ ಒಂದು ಮಾತು ಹೇಳಿದ್ರಿ, ಇವಾಗ ಅವ್ನ ಕೆಲಸದಿಂದ ತೆಗಿತೇನೆ ಅಂದ್ರೆ ಅವ್ರು ಹೆಮ್ಮೆ ಪಡ್ಬೋದು, ಆದ್ರೆ ಹೆಮ್ಮೆ ಪಡ್ಲಿಲ್ಲ ಅವರು. ಅವ್ನ ಸೆಕ್ರೆಟರಿ ಗಾರ್ಡ್ನ ಕೆಲಸದ ತೆಗಿತೇನೆ ಅಂತ ಹೇಳಿದ್ರಲ್ಲ, ಇವ್ರು ಹೆಮ್ಮೆ ಪಡ್ಲಿಲ್ಲ. ನನಗೆ ಅವಮಾನ ಮಾಡ್ಯಾನ, ಅವನ್ಗೆ ಹಾಗೆ ಬಿಡ ಪೆನಿಸ್ಮೆಂಟ್ ಅಂತಂದು ಏನ್ ಹೇಳಿಲ್ಲ ಇವ್ರು. ಹೌದು ನೋಡಿ, ಅವ್ರಿಗೆ ಎಲ್ರು ಮಕ್ಕಳು ಅದಾರ ಅಂತಂದೇಳಿ ಬೇಡ, ಇಲ್ಲ ಅವ್ನಿಗೆ ಬೇಡ, ಅವ್ನ ಕೆಲಸ ಕೊಟ್ಟಿ ಅಂತ ಹೇಳಿದಾರೆ ಇವ್ರು. ನಿಜ ನೋಡಿ, ಅದು ರೈತರ ಮನಸ್ಸಂದ್ರೆ ಅದೇ ಅಲ್ವಾ. ಹೌದು. ಆಮೇಲೆ ಈಗ ಎಸ್ಲಿಟರ್ಗೆ ಇವ್ರು ಸೀರೆ ಉಟ್ಕೊಂಡ್ ಬಂದರೆ, ಪಂಜೆ ಉಟ್ಕೊಂಡ್ ಬಂದರೆ ಗೊತ್ತಾಗುತ್ತೆ ಅದಕ್ಕೆ. ಮನಸ್ಥಿತಿಗಳು ಚೇಂಜ್ ಆಗ್ಬೇಕ್ರಿ, ಮನಸ್ಥಿತಿಗಳು ಚೇಂಜ್ ಆಗ್ಬೇಕು ಮೊದಲಿಗೆ. ಎಸ್ಲಿಟರ್ ಗೊತ್ತಾಗುತ್ತಾ ಇದು ಸೀರೆ ಇದು ಪಂಜೆ ಅಂತಂದೇಳಿ. ಆಮೇಲೆ ಅವ್ರು ಅದು ಏನು ಮಾಲ್ ಇದೆ ಅಲ್ಲ, ಆ ಮಾಲು ಯಾರ್ದನ್ನೋದು ಪಕ್ಕ ಗೊತ್ತಾಗಬೇಕಲ್ಲ. ಯಾರ ರಾಜಕಾರಣಿದು ಅಥವಾ ಇನ್ನು ಯಾರ್ದು? ಅದು ಗಂಗಮ್ಮ ತಿಮ್ಮಯ್ಯ ಅನ್ನೋರ್ದು. ಅದು ಬಿಡಿ, ಪಾಪ ಅವ್ರಿಗೂ ಇದು ಈ ಇಶ್ಯೂಗೂ ಏನು ಸಂಬಂಧ ಇಲ್ಲ. ಅಲ್ಲಿ ಕೆಲಸ ಮಾಡ್ತಾರಲ್ಲ ಸಿಬ್ಬಂದಿ, ಅವ್ರಿಗೆ ಸರಿಯಾಗಿ ಡೈರೆಕ್ಷನ್ ಕೊಡೋರು ಇರಲ್ಲ. ಏನ್ ಮಾಡ್ತಾರೆ ಗೊತ್ತಾ, ಇವರು ಕ್ಲೀನ್ ಆಗಿಲ್ಲ, ಹೆಂಗೆಂಗೋ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಆಚೆಗೆ ತಳ್ಳೋದು ನೋಡಿಲ್ವಾ ನೀವು? ಮೆಟ್ರೋದಲ್ಲಿ ನೋಡ್ಲಿಲ್ವಾ ನೀವು? ಮೆಟ್ರೋದಲ್ಲಿ ಹಂಗೆ ಆಯ್ತಲ್ಲ ಇಲ್ಲಿ ಬೆಂಗಳೂರಲ್ಲಿ. ಮೆಟ್ರೋದಲ್ಲಿ ಗಲೀಜಿದೆ ಬಟ್ಟೆ, ನಿಮ್ಮನ್ನ ಬಿಡಲ್ಲ ಅಂತ ಕಳಿಸ್ಬಿಟ್ಟಿದ್ರು. ಜಗಳಾಡ್ ಕರ್ಕೊಂಡು ಹೋಗಿದ್ರು, ಗೊತ್ತಾ ನಿಮ್ಗೆ? ನೆನಪಿದೆಯಾ? ಅದು ಏನ್ ಗೊತ್ತಾ, ಅದು ಮನಸ್ಥಿತಿ. ಫಸ್ಟ್ ಮನಸ್ಥಿತಿನ ಚೇಂಜ್ ಮಾಡ್ಕೋಬೇಕು. ಕಣ್ಣು ಕಾಣಿಸ್ತಾ ಇರೋ ಅಥವಾ ಗಲೀಜು ಬಟ್ಟೆ ಅಂತ ಅಂದ್ಬಿಟ್ಟು ಆಚೆ ಕಳ್ಸೋದಾ ರೀ? ರೈತರು ಮಣ್ಣಲ್ಲೇ ಇರೋರು, ಬಟ್ಟೆ ಗಲೀಜಾಗ್ದ ಇನ್ನೇನು ಮತ್ತೆ ದುಡಿದ ಮೇಲೆ ಅವನು ಸೆಕ್ಯೂರಿಟಿ ಆದ್ರೂ ತಿನ್ನೋದು, ಮಾಲ್ ಓನರ್ ಆದ್ರೂ ತಿನ್ನೋದು. ನೋಡಿ, ಹಿಂಗೆ ಮನಸ್ಥಿತಿಗಳು ಚೇಂಜ್ ಆಗಬೇಕು. ಹೇಮಗಿರಿ ಅವರೇ, ಥ್ಯಾಂಕ್ ಯು ಇಷ್ಟೊತ್ತು ಮಾತನಾಡೋದಕ್ಕೆ. ಹಂಪನಗೌಡ ಅಂತ ಹೇಳಿ ಹಂಪಿಯಿಂದ ಕರೆ ಮಾಡಿದ್ದಾರೆ. ಹಂಪನಗೌಡ ಅವರೇ ನಮಸ್ಕಾರ. ಸರ್ ನಮಸ್ತೆ. ಮಾತಾಡಿ ಸರ್, ಮಾತಾಡಿ ಸರ್. ವಿಜಯನಗರ ಸಾಮ್ರಾಜ್ಯ ಹಂಪೆಯಿಂದ. ಗೊತ್ತಾಯ್ತು, ಹೇಳಿ. ಸರ್, ಒಂದು ಮಾತು ಹೇಳ್ತಿದ್ದೀನಿ. ಭಾರತ ಕೃಷಿ ಪ್ರಧಾನ ದೇಶ. ಇಲ್ಲಿ ರೈತನೇ ರಾಜ ರಾಜ ರಾಜ, ಯಾವತ್ತಿಗೂ ರಾಜ. ಹಂಗೆ ಇವರು ಇಲ್ಲಿ ತುಂಡುಡಿಗೆ ಹಾಕೊಂಡ್ ಬಂದ್ರೆ ಅವಮಾನ ಮಾಡಲಿಲ್ಲ. ಎಲ್ಲಿ ಇದು ಸಂಪ್ರದಾಯ ಬದಲಿಸ್ಬೇಕು ಸರ್. ತುಂಡುಡಿಗೆಲ್ಲ ಅಲ್ಲೇ ನಿಷೇಧ ಮಾಡ್ಬೇಕು, ಅಲ್ಲಿ ಮಾಲ್ನಲ್ಲಿ. ಗೌರವಪೂರ್ವವಾಗಿ ಬಟ್ಟೆ ತುಂಬ ಮೈ ತುಂಬ ಬಟ್ಟೆ ತುಂಬ ಇರುತ್ತೆ, ಅವ್ರು ಕಾಲು ಮುಗಿದು ಒಳಗೆ ಕರ್ತದೆ. ಸರ್, ಇನ್ನೊಂದು, ನಮ್ಮಲ್ಲಿ ದಾರ್ಶನಿಕರಾಗಿರ್ಬೋದು, ಪವಾಡ ಪುರುಷರಾಗಿರ್ಬೋದು, ಅವರೆಲ್ಲ ಪಂಚಧಾರಿಗಳೇ. ಒಂದು ಇತಿಹಾಸ ನೋಡ್ರಿ, ಪುರಾಣ ನೋಡ್ರಿ. ಹೌದಾ ಸರ್? ಆಮೇಲೆ ಇನ್ನೊಂದು, ರೈತನ ಹುದ್ದೆಗೆ ಒಂದು ಪ್ರಮೋಷನ್ ಇಲ್ಲ. ನಾವು ಹುಟ್ಟುತ್ತಿಲ್ಲ ಒಂದು ರೈತವನ್ನ ಒಂದು ಉನ್ನತ ಹುದ್ದೆನೇ ಐತೆ. ಯಾವುದೇ ತರದ ಪ್ರಮೋಷನ್ ಎಲ್ಲಾದ್ರೂ ಕೇಳಿದ್ರೆ ಸರ್ ನೀವು? ಪ್ರಮೋಷನ್ ಅಂತ ಕೇಳಿದ್ರೆ ರೈತರಿಗೆ ಯಾವ್ದಾದ್ರು ಇಲ್ಲ. ಹೌದಾ? ಎಲ್ಲಿ ಬೆಳೆದಿರೋ ಬೆಳೆಗೆ ಒಳ್ಳೆ ಇದ್ ಸಿಕ್ಕಿದ್ರೆ ಸಾಕು ಅಂತ ಪಾಪ ಕಾಯ್ತಾ ಕೂತಿರ್ತಾರೆ. ಮಳೆ ಬರ್ಲಿ ಅಂತ ಕಾಯ್ತಾ ಇರ್ತಾರೆ, ಸರ್ಕಾರದಿಂದ ಏನಾದ್ರೂ ಪರಿಹಾರ ಬರುತ್ತಾ ಅಂತ ಕಾಯ್ತಿರ್ತಾರೆ. ಆಮೇಲೆ
ಒಂದು ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ASI, PSI, CPI, DYSP, SP ಈ ತರ ಉನ್ನತ ಹುದ್ದೆಗಳು ಅದಾವ. ಬಟ್ ಆದ್ರೆ ಈ ರೈತ ಒಂದು ಹುದ್ದೆಯಲ್ಲಿ ಒಂದೇ ಹುದ್ದೆ ಯಾವತ್ತಿಗೂ ಅದು ಗ್ರೇಟ್ ಸರ್. ಅದ ನಿಜ 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 ನಿಜ. ಎಸ್ ಥ್ಯಾಂಕ್ ಯು ಹಂಪನಗೌಡ ಅವರೇ, ಎಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಈಗಲೂ ನೀವು ಕೂಡ ಕರೆ ಮಾಡ್ಬೋದು, ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಕರೆ ಮಾಡಿ ಮಾತನಾಡಿ ಅನ್ನುವಂತಹ ಕಾರ್ಯಕ್ರಮದ ಜೊತೆಗೆ ನಮ್ಮ ಜೊತೆಗೆ ಫಕೀರಪ್ಪನವರು ಇರ್ತಾರೆ. ಅವ್ರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ನೆನ್ನೆ ಅವಮಾನ ಆಯ್ತಲ್ಲ, ಇವತ್ತು ಸನ್ಮಾನ ಆಗಿದೆಯಲ್ಲ, ಇದು ರೈತನ ಗೆಲುವು, ಇದು ನಿಮ್ಮ ಗೆಲುವು. ಕರೆ ಮಾಡಿ ಮಾತನಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.